ನಾನು ಜೇವರ್ಗಿ ತಾಲೂಕಿನ ಕೋಳ್ಕೂರು ಗ್ರಾಮದ ಶ್ರೀ ಸಿದ್ದಬಸವೇಶ್ವರ ಟ್ರಸ್ಟ್ ಕಮಿಟಿ ಅಧ್ಯಕ್ಷನಾದ ನೀಲಕಂಠರಾಯಗೌಡ ಎಂ ಮಾಲಿ ಪಾಟೀಲ್ ಕೋಳ್ಕೂರಿದ್ದು ಇವತ್ತಿನ ದಿವಸ ಈ ಸುದ್ದಿಗೋಷ್ಠಿ ಮುಖಾಂತರ ಸುದ್ದಿಗೋಷ್ಠಿಯಲ್ಲಿ ಉಪಸ್ಥಿತರಿರುವಂಥ ಶಟಸ್ಥಲ ಬ್ರಹ್ಮ ಕೆಂಚಬಸವ ಶಿವಾಚಾರ್ಯರು ರೋಜಾ ಹಿರೇಮಠ ಕೋಳ್ಕೂರು ಇವರ ಉಪಸ್ಥಿತಿಯಲ್ಲಿ ಹಾಗೂ ಶ್ರೀ ಸಿದ್ದಬಸವೇಶ್ವರ ಟ್ರಸ್ಟ್ ಕಮಿಟಿ ಎಲ್ಲ ಸದಸ್ಯರನ್ನು ಒಳಗೊಂಡು ಈ ಸುದ್ದಿಗೋಷ್ಠಿಯಲ್ಲಿರುವಂಥ ಎಲ್ಲರಿಗೂ ನಮಸ್ಕರಿಸಿ, ಈಗ ಯುಗಾದಿ ಕಳೆದರೂ ಯುಗಾದಿ ಮರಳಿ ಬರುತ್ತಿದೆ ಎನ್ನುವ ಹಾಗೆ ನಮ್ಮ ಕೋಳ್ಕೂರು ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಜಾತ್ರಾ ಮಹೋತ್ಸವ ಯುಗಾದಿಯಿಂದ ಮೊದಲುಗೊಂಡು 30/3/2025 ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣ ಪ್ರಾರಂಭವಾಗುತ್ತದೆ. 29/4/2025 ಶ್ರೀ ಸಿದ್ದಬಸವೇಶ್ವರ ಪುರಾಣ ಮುಕ್ತಾಯಗೊಳ್ಳುತ್ತದೆ. ಪುರಾಣಿಕರು ಅನ್ನದಾನ ಸ್ವಾಮಿಗಳು, ಹಿರೇಮಠ್, ಇಲ್ಕಲ್, ಗವಾಯಿಗಳು, ಶಾಸ್ತ್ರಿಗಳು, ಸಂಗಮೇಶ್ ಕಲಬುರ್ಗಿ, ಗವಾಯಿಗಳು ಕಲಬುರ್ಗಿ, ತಬಲಾ ಅಭಿಷೇಕ್ ವಿಶ್ವಕರ್ಮ ಕೋಡ್ಲಾ ಇವರು ಇರುತ್ತಾರೆ. ಇದೇ ರೀತಿಯಾಗಿ ಒಂದು ತಿಂಗಳ ಪರ್ಯಂತ ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣವು ನಡೆಯುತ್ತದೆ. ಮುಂದೆ 29/4/2025 ಶ್ರೀ ಸಿದ್ದಬಸವೇಶ್ವರ ಪುರಾಣ ಮುಕ್ತಾಯವಾಗುತ್ತದೆ. ಅವತ್ತಿನ ದಿವಸ ಕೋಳ್ಕೂರು ಗ್ರಾಮದಲ್ಲಿ ಶ್ರೀ ಸಿದ್ದಬಸವೇಶ್ವರ ಪಲ್ಲಕ್ಕಿ ಉತ್ಸವ ನಡೆಯುತ್ತದೆ. ಶ್ರೀ ಸಿದ್ದಬಸವೇಶ್ವರ ಮಹಾಪುರಾಣವು ಪಲ್ಲಕ್ಕಿಯಲ್ಲಿಟ್ಟು ಮೆರವಣಿಗೆ, ಈ ಮೆರವಣಿಗೆಯಲ್ಲಿ ಪುರವಂತರು, ಡೊಳ್ಳಿನವರು, ಬಾಜಾ ಭಜಂತ್ರಿಯವರು ಸಹಸ್ರಾರು ಸಂಖ್ಯೆಯಲ್ಲಿ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ಈ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ಎಲ್ಲರಲ್ಲಿ ವಿನಂತಿಸಲಾಗಿದೆ. ಅದೇ ರೀತಿಯಾಗಿ 30/4/2025 ಶ್ರೀ ಸಿದ್ದಬಸವೇಶ್ವರ ಆವರಣದಲ್ಲಿರುವಂಥ ದಾಸೋಹ ಮಹಾಮನೆ ನಿಮಿತ್ತವಾಗಿ ನಿರ್ಮಿಸಲಾಗಿರುವ ಲಕ್ಷ ದೀಪೋತ್ಸವದ ಕಾರ್ಯಕ್ರಮ, ಆ ಕಾರ್ಯಕ್ರಮ ಲಕ್ಷ ದೀಪೋತ್ಸವ ಯಾಕೆ ಮಾಡಬೇಕು ಅನ್ನೋದು ಒಂದು ವಿಷಯ ಏನಂದ್ರೆ, ಈ ಶ್ರೀ ಸಿದ್ದಬಸವೇಶ್ವರ ದೇವಸ್ಥಾನದ ಕೆಳಗ ಯಾವುದೇ ಆಸ್ತಿ ಇರುವುದಿಲ್ಲ, ಭಕ್ತರೇ ಒಂದು ಆಸ್ತಿ. ಅದಕ್ಕಾಗಿ ಎಲ್ಲ ಭಕ್ತರ ಸಂಕಲ್ಪದ ಮೇರೆಗೆ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮ ಹಮ್ಮಿಕೊಂಡಿದ್ದೇವೆ. ಈ ಕಾರ್ಯಕ್ರಮದಲ್ಲಿ ಎಲ್ಲರೂ ಹೆಚ್ಚಿನ ಸಂಖ್ಯೆಯಲ್ಲಿ ತನು ಮನ ಧನ ಸೇವೆ ಸಲ್ಲಿಸಿ ಈ ಲಕ್ಷ ದೀಪೋತ್ಸವ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ವಿನಂತಿ. ಅದೇ ರೀತಿಯಾಗಿ 1/5/2025 ಧರ್ಮಸಭೆ ನಡೆಯುತ್ತದೆ. ಈ ಧರ್ಮಸಭೆಯಲ್ಲಿ 1008 ಜಗದ್ಗುರು ಡಾಕ್ಟರ್ ಚನ್ನಮಲ್ಲ ಸಿದ್ದರಾಮ ಶಿವಾಚಾರ್ಯ ಪಂಡಿತಾರಾಧ್ಯ ಮಹಾಸ್ವಾಮಿಗಳು, ಸೂರ್ಯ ಸಿಂಹಾಸನ ಪೀಠ ಶ್ರೀಶೈಲ್ ಜಗದ್ಗುರುಗಳು ಆಗಮಿಸ್ತಾ ಇದ್ದಾರೆ. ಅದಲ್ಲದೆ ನಾಡಿನ ಹರ ಗುರುಚರ ಮೂರ್ತಿಗಳು ಈ ಕಾರ್ಯಕ್ರಮದಲ್ಲಿ ಈ ಧರ್ಮಸಭೆಯಲ್ಲಿ ಪಾಲ್ಗೊಳ್ಳಲಿದ್ದಾರೆ. ಮತ್ತು ರಾಜಕೀಯ ಧುರೀಣರು, ಸಾಹಿತಿಗಳು, ಲೇಖಕರು, ಪಂಡಿತರು ಮತ್ತು ನೌಕರಿ ವೃಂದದವರು ಹಾಗೂ ಎಲ್ಲ ಶ್ರೀ ಸಿದ್ದಬಸವೇಶ್ವರ ಭಕ್ತಾದಿಗಳು ಈ ಧರ್ಮಸಭೆಯಲ್ಲಿ ಪಾಲ್ಗೊಂಡು ಈ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಬೇಕಾಗಿ ತಮ್ಮೆಲ್ಲರಲ್ಲಿ ಕಳಕಳಿಯಿಂದ ವಿನಂತಿಸಿಕೊಳ್ಳುತ್ತೇನೆ. ಅದಪ್ಪ ಸಿಕ್ಕೇದು ಕೋಳ್ಕೂರು ಟ್ರಸ್ಟ್ ಕಮಿಟಿಯ ಸದಸ್ಯರಲ್ಲೊಬ್ಬನು. ಈಗ ನಾವು ಸಿದ್ದಬಸವೇಶ್ವರ ಆವರಣದಲ್ಲಿ ಕನಿಷ್ಠ 130 ಫೀಟ್ ಬೈ 40 ಫೀಟ್ ಒಂದು ದೊಡ್ಡ ಕಲ್ಯಾಣ ಮಂಟಪ ಕಟ್ಟಿಸ್ತಾ ಇದ್ದೀವಿ. ದಾಸೋಹ ಮಹಾಮನೆ ಕಟ್ಟಿಸ್ತಾ ಇದ್ದೀವಿ. ಆ ನಿಟ್ಟಿನಲ್ಲಿ ಈಗ ಯಾವಾಗಲೂ ಸಿದ್ದಬಸವೇಶ್ವರ ಈ ಒಂದು ಟ್ರಸ್ಟಿನ ಕೆಳಗೆ ಯಾವುದೋ ಆಸ್ತಿ ಇರೋದಿಲ್ಲ, ಭಕ್ತರೇ ಒಂದು ದೊಡ್ಡ ಆಸ್ತಿ. ಅದಕ್ಕಾಗಿ ಈ 20 ವರ್ಷ ಮೇಲ್ಪಟ್ಟಾಯಿತು ನಾವು ಲಕ್ಷ ದೀಪೋತ್ಸವ ಮಾಡಿ. ಅದಕ್ಕಾಗಿ ಈಗ 20-25 ವರ್ಷದಾಗ ಮತ್ತೊಮ್ಮೆ ಲಕ್ಷ ದೀಪೋತ್ಸವ ಮಾಡಿದ್ರೆ ಹಣ ಸಂಗ್ರಹನೂ ಆತ ಮತ್ತು ಎಲ್ಲ ಭಕ್ತರು ಈ ಒಂದು ನೆಪದಲ್ಲಿ ನಮ್ಮ ಸಿದ್ದಬಸವೇಶ್ವರರ ಪಾವನ ಸನ್ನಿಧಿಗೆ ಭೇಟಿ ಮಾಡಿ ಪುನೀತರಾಗಲು ಇದೊಂದು ಅವಕಾಶ ಮಾಡಿಕೊಟ್ಟ ಹಾಗೆ, ಮತ್ತು ಈ ಒಂದು ನೆಪದಲ್ಲಿ ನಾವು ಎಲ್ಲ ಭಕ್ತರಿಗೆ ಭೇಟಿಯಾಗಿ ತನು ಮನ ದಾನದಿಂದ ಸಹಾಯ ಮಾಡಿ ಈ ಒಂದು ಸಿದ್ದಬಸವೇಶ್ವರ ಕೃಪೆಗೆ ಪಾತ್ರರಾಗಲು ಕೇಳಿಕೊಂಡು ಕೊಳ್ಳುತ್ತೇವೆ ಎಂದು ಈ ಒಂದು ಪತ್ರ ಇದರ ಮೂಲಕ ನಾವು ಆದಪ್ಪ ಸಿಕ್ಕೇದು ಕೋಳ್ಕೂರು. ಎಲ್ಲರಿಗೂ ನಮಸ್ಕಾರ. ಈ ಸುಸಂದರ್ಭದಲ್ಲಿ ಮಾನ್ಯ ಅಧ್ಯಕ್ಷರಾದ ನೀಲಕಂಠ ಪಾಟೀಲರು ಸವಿಸ್ತರವಾಗಿ ಹೇಳಿದ್ದಾರೆ, ಆದಪ್ಪನವರು ಕೂಡ ಸವಿಸ್ತರವಾಗಿ ಹೇಳಿದ್ದಾರೆ. ಇಂಥ ವಿಷಯದಲ್ಲಿ ನಾವು ಎಲ್ಲರಿಗೂ ಕೂಡ ಅವರು ಬೆಂಬಲವಾಗಿ ನಿಂತು ಈ ಸಿದ್ದಬಸವೇಶ್ವರ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸೋಣ ಅಂತ ತಿಳ್ಕೊಂಡು ತಮ್ಮಲ್ಲಿ ಎಲ್ಲರಲ್ಲಿ ಪ್ರಾರ್ಥನೆ ಮಾಡ್ತಿದ್ದೀನಿ. ಅಷ್ಟೇ. ಜೈ ಹಿಂದ್, ಜೈ ಕರ್ನಾಟಕ. ಧನ್ಯವಾದ.